तमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀಂ. ಆತ್ಮೀಯ ಗುರುಬಂಧುಗಳೇ, ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅನ್ನುವಂತಹ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಮುನ್ನ ಈ ಹಿಂದೆ ಏನು ಘಟನೆ ಆಯಿತು ಅನ್ನೋದು ಒಮ್ಮೆ ನಾವು ತಿಳ್ಕೊಂಡು ತರುವಾಯ ಇವತ್ತಿನ ವಿಷಯವನ್ನು ಶುರು ಮಾಡ್ತೀನಿ. ಶಿವಗುರುಗಳಿಗೆ ವಿವಾಹದ ವಯಸ್ಸು ಪ್ರಾಪ್ತವಾಗಿದೆ. ವಿದ್ಯಾಧಿರಾಜರು ಅಂದರೆ ಅವರ ತಂದೆಯವರು ಇವರಿಗೆ ವಿವಾಹವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕನ್ಯೆಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಕನ್ಯೆಯನ್ನು ಹುಡುಕುವ ಸಂದರ್ಭದಲ್ಲಿ ಅವರಿಗೆ ಒಬ್ಬರು ಸಿಕ್ಕರು. ತಮ್ಮ ವಿದ್ಯೆಯ ವಿಷಯದಲ್ಲಿ ಇವರಿಗೆ ರೂಪ ಇತ್ಯಾದಿ ಎಲ್ಲ ವಿಷಯಗಳಲ್ಲಿಯೂ ಸರಿ ಹೊಂದುವಂತಹ ಶಾಸ್ತ್ರಜ್ಞಾನ ಇರತಕ್ಕಂತಹ ಒಂದು ಹೆಣ್ಣುಮಗಳನ್ನು ಹುಡುಕಬೇಕು ಅಂತ ಯೋಚನೆ ಮಾಡಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ವಿದ್ಯಾಧಿರಾಜರು ತಮ್ಮ ಮಗನಿಗಾಗಿ ಅನುರೂಪಳಾದ ಕನ್ಯೆ ಸಿಕ್ಕ ಕೂಡಲೇ ವಿವಾಹ ಮಾಡಿಕೊಳ್ಳೋದು, ತಮ್ಮ ಮನೆಗೆ ತಂದುಕೊಳ್ಳುವುದು ಅನ್ನುವ ಸಂಕಲ್ಪವನ್ನು ಮಾಡಿದಾಗ ಆ ಕನ್ಯೆಯ ತಂದೆ ಈ ಶಿವಗುರುಗಳನ್ನು ನೋಡಿ ಅತ್ಯಂತ ಸಂತೋಷದಿಂದ, ನನಗೆ ಯಾವ ಒಂದು ತೊಂದರೆಯೂ ಇಲ್ಲ, ನನ್ನ ಕನ್ಯೆಯನ್ನು ಈತನಿಗೆ ಕೊಟ್ಟು ವಿವಾಹ ಮಾಡುವುದಕ್ಕೆ, ಆದರೆ ಒಂದೇ ಒಂದು ನಂದು ಷರತ್ತು. ಅದೇನು ಕಂಡೀಷನ್ನು ಅಂತ ಹೇಳಿದರೆ, ವಿವಾಹ ನಮ್ಮ ಮನೆಯಲ್ಲೇ ಆಗಬೇಕು. ಈ ರೀತಿಯಾದ ಚರ್ಚೆಗಳೆಲ್ಲ ಆಯಿತು. ಅಲ್ಲಿದ್ದಂಥವರೆಲ್ಲ ಹೇಳಿದರು, ನೋಡು, ಇದೇ ಒಂದು ಕಾರಣ ಇಟ್ಕೊಂಡು ಇಷ್ಟು ಯೋಗ್ಯನಾದಂತಹ ವರ ಬಂದಾಗ ಯಾವುದೋ ಒಂದು ಕ್ಷುಲ್ಲಕವಾದಂತಹ ಕಾರಣ ನಮ್ಮನೇನಲ್ಲಾಗಬೇಕು ನಿಮ್ಮನೇನಲ್ಲಾಗಬೇಕು ಇದೆಲ್ಲ ಬಿಟ್ಟುಬಿಟ್ಟು ಸುಮ್ಮನೆ ಒಪ್ಪಿಕೋ ಅಂತ ಹೇಳಿದ್ದಾರೆ. ಮುಂದೆ ಏನಾಯಿತು ಇವತ್ತು ನಾವು ನೋಡ್ತೀವಿ. ಆದಿಶಂಕರರ ಪೂರ್ವಾಶ್ರಮದ ತಂದೆಯವರಾದಂತಹ ಶಿವಗುರುಗಳಿಗೆ ಮತ್ತು ಅವರ ತಾಯಿಯವರಾದಂತಹ ಆರ್ಯಾಂಬೆಗೆ ವಿವಾಹ ಮಹೋತ್ಸವ ಜರುಗುವಂತಹ ಸಂದರ್ಭ. ವಿದ್ಯಾಧಿರಾಜ ಮಘ ಪಂಡಿತ ನಾಮಧೇಯೌ ಸಂಪ್ರತ್ಯಯಂ ವ್ಯತನುತಾಮಭಿಪೂಜ್ಯ ದೈವಂ ಸಮ್ಯಂಗ್ ಮುಹೂರ್ತಮವಲಂಬ್ಯ ವಿಚಾರಣೀಯ ಮೌಹೂರ್ತಿಕಾ ಇತಿ ಪರಸ್ಪರಮೂಚಿವಾಂಸೌ. ನಮ್ಮ ಮನೆಗಳಲ್ಲೆಲ್ಲ, ಅಂದರೆ ಸತ್ಸಂಪ್ರದಾಯವನ್ನು ಪಾಲನೆ ಮಾಡತಕ್ಕಂತಹವರ ಮನೆಗಳಲ್ಲಿ ಯಾವ ಕ್ರಮವನ್ನು ಅನುಸರಿಸ್ತಾರೋ ಅದೇ ಕ್ರಮ ಅಲ್ಲಿಯೂ ಜರುಗಿತು. ಇವರ ಕುಲದೇವರು ಅವರ ಕುಲದೇವರು ಯಾರಿದ್ದರೋ ಅವರಿಗೆ ವಿಶೇಷವಾದ ಪೂಜೆಯನ್ನು ಮಾಡಿದ್ದಾರಂತೆ. ಯಾರು? ವರನ ತಂದೆಯಾದ ವಿದ್ಯಾಧಿರಾಜ. ಇನ್ನು ವಧುವಿನ ತಂದೆ ಆರ್ಯಾಂಬೆಯ ತಂದೆ ಯಾರು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಈ ಶ್ಲೋಕದಲ್ಲೇ ಅವರ ಹೆಸರು
ಉಲ್ಲಿಖಿತವಾಗಿರುವಂತಹದ್ದು. ಮಘಪಂಡಿತ ಅಂತ ಅವರ ಹೆಸರು. ವಿದ್ಯಾಧಿರಾಜರು ಶಿವಗುರುಗಳ ತಂದೆ, ಆರ್ಯಾಂಬೆಯ ತಂದೆ ಮಘಪಂಡಿತ ಅಂತ. ಇವರಿಬ್ಬರೂ ಸಂಪ್ರತ್ಯಯಂ ಯತನುತಾಮಭಿಪೂಜ್ಯ ದೈವಂ, ಅವರ ಮನೆಯ ದೇವರನ್ನು ಪೂಜೆ ಮಾಡಿದ್ದಾರೆ. ಇಬ್ಬರೂ ಕೂಡ ಕೂತ್ಕೊಂಡು ನಿಷ್ಕರ್ಷೆ ಮಾಡಿ ವಾಗ್ದಾನವನ್ನು ಮಾಡಿದ್ದಾರೆ. ಆಯಿತು, ನನ್ನ ಮಗಳನ್ನು ತಮ್ಮ ಮಗನಿಗೆ ಕೊಡೋದರಲ್ಲಿ ನನ್ನ ಯಾವ ಅಭ್ಯಂತರವೂ ಇಲ್ಲ. ಅದಕ್ಕೆ ಅವರು ನಿಮ್ಮ ಹುಡುಗಿಯನ್ನು ನಮ್ಮ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ಳೋದಕ್ಕೆ ನಮಗೂ ಏನೂ ತೊಂದರೆಯೇ ಇಲ್ಲ ಅಂತ ವಾಗ್ದಾನವನ್ನು ಮಾಡೋದು. ವಾಕಿನ ಮುಖಾಂತರವಾಗಿ ಅದನ್ನು ಒಪ್ಪಿಕೊಂಡು ವಾಕ್ಯೇ ದಾನ ಅಂದರೆ ಸತ್ಯ ಮಾಡಿಕೊಡುವುದು. ಸಂಪ್ರತ್ಯಯಂ ವ್ಯತನುತಾಂ ಅಭಿಪೂಜ್ಯ ದೈವಂ, ದೇವರಿಗೆ ಪೂಜೆ ಮಾಡಿ ಈ ನಿಶ್ಚಯತಾಂಬೂಲವನ್ನು ಮಾಡಿಕೊಂಡಿದ್ದಾರೆ. ಸಮ್ಯಂ ಮುಹೂರ್ತಮವಲಂಬ್ಯ ವಿಚಾರಣೀಯ ಮೌಹೂರ್ತಿಕಾ ಇತಿ ಪರಸ್ಪರ ಮೂಚಿವಾಂಸೌ. ಒಳ್ಳೆ ಮುಹೂರ್ತವನ್ನು ಯಾರು ಇಟ್ಕೊಡ್ತಾರೋ ಅಂತಹ ಜ್ಯೋತಿಷ್ಯರ ಬಳಿ ಹೋಗಿ ಚೆನ್ನಾಗಿ ಒಳ್ಳೆಯ ಮುಹೂರ್ತವನ್ನು ಹೆಕ್ಕಿ ತೆಗೆದು ಆ ಮುಹೂರ್ತದಲ್ಲಿ ವಿವಾಹ ನಡೆಸಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಉದ್ವಾಹ್ಯ ಶಾಸ್ತ್ರವಿಧಿನ ವಿಹಿತೆ ಮುಹೂರ್ತೆ ತೌ ಸಮ್ಮುದಂ ಬಹುಮವಾಪತುರಾಪ್ತಕಾಮೌ ತತ್ರಾಗತೋ ಭೃಶಮಮೋದತ ಬಂಧುವರ್ಗಃ ಕಿಂ ಭಾಷಿತೇನ ಬಹುನಾ ಮುದಮಾಪವರ್ಗಃ. ವಿವಾಹ ಆಯಿತು, ವಿವಾಹ ಮುಗಿದಿದೆ. ಅವರಿಬ್ಬರಿಗೂ ಒಳ್ಳೆ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ವಿವಾಹ ಆಗಿದೆ, ಆರ್ಯಾಂಬೆಗೆ ಶಿವಗುರುಗಳಿಗೆ. ಆಗ ಏನಾಯ್ತಂತೆ, ಎಲ್ಲ ನೆರವೇರಿದ ನಂತರದಲ್ಲಿ ತಮ್ಮ ಇಷ್ಟವು ನೆರವೇರಿತಂತ ಅವರೆಲ್ಲರಿಗೂ ಸಂತೋಷವಾಯಿತು. ತೌ ಸಮ್ಮುದಂ ಬಹುಮವಾಪತುರಾಪ್ತಕಾಮೌ. ಆಮೇಲೆ ತತ್ರಾಗತಃ ಭೃಶಮಮೋದತ ಬಂಧುವರ್ಗಃ, ಬಂದ ಜನ ತುಂಬ ಸಂತೋಷಪಟ್ಟಿದ್ದಾರೆ. ಎಂಥ ಹುಡುಗ, ಆ ಹುಡುಗನಿಗೆ ಎಂತಹ ಒಂದು ಧರ್ಮಪತ್ನಿ, ಭಗವಂತ ಇವರಿಗೆ ಎಲ್ಲ ಒಳ್ಳೆಯದು ಮಾಡಲಿ ಅಂತ ಎಲ್ಲರೂ ಪಟ್ಟಿದ್ದಾರೆ. ಹೆಚ್ಚು ಹೇಳೋದಕ್ಕಿದೆ. ಕಿಂಭಾಷಿತೇನ ಬಹುನಾ, ಹೆಚ್ಚು ಹೇಳೋದೇನಿದೆ, ಮುದಮಾಪವರ್ಗ. ಅಲ್ಲಿದ್ದಂಥ ಎಲ್ಲ ಬಗೆಯ ಜನರು ಸಂತೋಷಪಟ್ಟಿದ್ದಾರೆ. ತೌ ದಂಪತಿ ಸುಮನಸೌ ಶುಭದಂತ ಪಂಕ್ತಿ ಸಂಭೂಷಿತೌ ವಿಕಸಿತಾಂಬುಜ ರಮ್ಯವಕ್ತ್ರೌ ಸೌವ್ರೀಡಹಾಸಮುಖವೀಕ್ಷಣ ಸಂಪ್ರಹೃಷ್ಟೌ ದೇವಾ ವಿವಾಪತುರನುತ್ತಮ ಶರ್ಮ ನಿತ್ಯಂ. ಇಬ್ಬರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ವಧುವರರನ್ನು ಲಕ್ಷ್ಮೀನಾರಾಯಣರ ರೂಪ ಅಂತ ನಾವು ಭಾವಿಸ್ತೀವಿ. ಹಾಗಾಗಿ ಅವರನ್ನು ವರ್ಣನೆ ಮಾಡಿದರೆ ತಪ್ಪಿಲ್ಲ. ವಧುವರರು ಯಾರು? ಲಕ್ಷ್ಮೀನಾರಾಯಣರ ರೂಪ. ನೋಡಿ, ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣುವಂತಹದ್ದು ಒಂದೊಂದು ಸಂದರ್ಭವನ್ನು ನಾವೇ ಹುಡುಕಿ 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 ತೆಗೆದು ಈ ಸಂದರ್ಭದಲ್ಲಿ ಈ ದೇವರ ಸಾನ್ನಿಧ್ಯ ಅವರಿಗೆ ಪರಿಪೂರ್ಣವಾಗಿದೆ, ಅವರು ಈ ರೂಪದಲ್ಲಿದ್ದಾರೆ ಅಂತ ಅನುಸಂಧಾನ ಮಾಡಿಕೊಳ್ಳೋದು. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಚಾರಿಗಳನ್ನು ನೋಡಿದ ಕೂಡಲೇ ಸುಬ್ರಹ್ಮಣ್ಯೇಶ್ವರ ಅಂತ ಭಾವಿಸ್ತೀವಿ. ಒಂದು ಚಿಕ್ಕ ಹುಡುಗಿ ಬಾಲಾ ತ್ರಿಪುರ ಸುಂದರಿ ಅಂತ ಭಾವಿಸ್ತೀವಿ, ದುರ್ಗಾಮ್ಮನವರು ಅಂತ ಭಾವಿಸ್ತೀವಿ, ತ್ರಿಶಕ್ತ್ಯಾತ್ಮಕವಾದಂತಹ ರೂಪದಲ್ಲಿ ಇರುವವಳು ಅಂತ ಭಾವಿಸ್ತೀವಿ. ಹಾಗೇ ಹೊಸ ದಂಪತಿಗಳನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂದರೆ ಲಕ್ಷ್ಮೀನಾರಾಯಣ ರೂಪ ಅಂತ ನಾವು ಅವರನ್ನು ನೋಡಿ ಆ ಒಂದು ಅನುಸಂಧಾನವನ್ನು ಮಾಡ್ತೀವಿ. ಅವ್ರು ಹೆಂಗಿದ್ರಂತೆ ದಂಪತಿಗಳು ಈರುವರು? ತೌ ದಂಪತಿ ಸುಮನಸೌ ಶುಭದಂತ ಪಂಕ್ತಿ, ಒಳ್ಳೆ ದಂತಪಂಕ್ತಿಗಳು, ಶುಭ್ರವಾದ ದಂತಪಂಕ್ತಿಗಳನ್ನು ಹೊಂದಿದವರಾಗಿ,
ಆ ಒಂದು ದಂತಪಂಕ್ತಿಗಳು ಪೂರ್ತಿ ಕಾಣಿಸ್ತಾ ಇರಲಿಲ್ಲ. ಯಾಕೆಂದರೆ ಹಾಸ ಅನ್ನೋದು ಲೈಟಾದಂಥ ನಗು, ಚಿಕ್ಕದಾದಂಥ ಮುಗುಳ್ನಗೆಯನ್ನು ಬೀರ್ತಾ ಇದ್ದ ಬಾಯಂತೆ. ಸಂಭೂಷಿತೌ ವಿಕಸಿತಾಂಬುಜ ರಮ್ಯವಕ್ತ್ರೌ, ಒಳ್ಳೆ ಒಡವೆ ಹಾಕ್ಕೊಂಡಿದ್ದಾರೆ. ಎಲ್ಲ ಆಭರಣಾದಿಗಳನ್ನು ಹಾಕ್ಕೊಂಡಿದ್ದಂತಹ ಸಂದರ್ಭದಲ್ಲಿ, ವಿವಾಹ ಆದ ಸಂದರ್ಭ ಅಲ್ವಾ, ಮುಖ ಎಲ್ಲ ಕಮಲದಂತೆ ಅರಳುಕೊಂಡಿದೆ. ಸಂವ್ರೀಡಹಾಸ ಮುಖ ವೀಕ್ಷಣ ಸಂಪ್ರಹೃಷ್ಟೌ, ನಾಚಿಕೆಯಿಂದ ಸ್ವಲ್ಪ ನಗ್ತಾ ಇದ್ದಾರಂತೆ. ಚೂರು ನಕ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ದಾರೆ. ಹೆಂಗೆ ಅಂದರು, ವ್ರೀಡ ಅಂದರೆ ನಾಚಿಗೆ, ಸ್ವಲ್ಪ ತುಂಬ ಲಜ್ಜೆ ಆಗ್ತಾ ಇದೆ. ಸಂವ್ರೀಡ ಅದ್ರ ಜೊತೆಗೆ ಹಾಸ, ನಗುನೂ ಇದೆ. ಸಂವ್ರೀಡ ಹಾಸ ಮುಖ ವೀಕ್ಷಣ ಸಂಪ್ರಹೃಷ್ಟವು, ಒಬ್ಬರನ್ನೊಬ್ಬರು ನೋಡಿಕೊಂಡು, ಒಬ್ಬರ ಮುಖ ಒಬ್ಬರು, ಮತ್ತೊಬ್ಬರ ಮುಖ ಇನ್ನೊಬ್ಬರು ನೋಡಿಕೊಂಡು ಅತ್ಯಂತ ಆನಂದವನ್ನು ಪಡೀತಾ ಇದ್ದರು. ಅವ್ರು ಹೆಂಗೆ ಕಾಣಿಸ್ತಾ ಇದ್ದರು, ದೇವಾವಿವಾಪತುರನುತ್ತಮ ಶರ್ಮ ನಿತ್ಯಂ, ಧರೆಗೆ ಇಳಿದು ಬಂದಂಥ ದೇವತಾರೂಪಗಳಾಗಿ ಅವರಿಬ್ಬರು ಕಂಡರು ಅಲ್ಲಿ ಇದ್ದ ಜನರಿಗೆ. ಆಮೇಲೆ ಹೇಳ್ತಾ ಇದ್ದಾರೆ, ಅಗ್ನಿನಥಾಧಿತ ಮಹೋತ್ತರ ಯಾಗಜಾತಂ ಕರ್ತುಂ ವಿಶೇಷ ಕುಶಲೈಃ ಸಹಿತೋದ್ವಿಜೇಷಃ ತತ್ತತ್ಫಲಂ ಹಿ ಯದನಾಹಿತ ಹವ್ಯವಾಹಃ ಸ್ಯಾದುತ್ತರೇಷು ವಿಹಿತೇಷ್ವಪಿ ನಾಧಿಕಾರಿ. ಹೀಗೆ ವಿವಾಹ ಆದ ಮೇಲೆ ಉತ್ತಮ ದ್ವಿಜನಾದಂತಹ ಆ ಶಿವಗುರುವು ಅಗ್ನೀನ್ ಅಥಾಧಿತ ಮಹೋತ್ತರ ಯಾಗಜಾತಂ, ಎಲ್ಲ ವಿವಾಹಾದಿ ಕರ್ಮಗಳು ಮುಗಿದ್ರ ನಂತರದಲ್ಲಿ ಶಿವಗುರು ಏನಾಯಿತು, ಒಳ್ಳೆ ಎಕ್ಸ್ಪರ್ಟ್ ಆದ ಋತ್ವಿಜರನ್ನು ಕರೆಸ್ಕೊಂಡ್ರು. ಕರ್ತುಂ ವಿಶೇಷ ಕುಶಲೈ ಸಹಿತೋ ದ್ವಿಜೇಷಃ, ಒಳ್ಳೆ ಎಕ್ಸ್ಪರ್ಟ್ ಆದ ಋತ್ವಿಜರನ್ನು ಕರೆಸ್ಕೊಂಡು ಅವರ ಎದುರುಗಡೆ ಆ ವಿವಾಹದ ಫಲವಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದಕ್ಕೆ ಸಹಕಾರಿಯಾಗಿರುವಂತಹ ಒಂದು ಯಜ್ಞದ ಪ್ರಕ್ರಿಯೆ, ಅಂದರೆ ವಿವಾಹವೆಂಬಂತಹ ಒಂದು ದೊಡ್ಡದಾದಂತಹ ಸಂಸ್ಕಾರದಲ್ಲಿ ಉತ್ಪತ್ತಿಯಾದ ಒಂದು ವಿಷಯ ಯಾವುದದು ಅಂದರು. ಅದನ್ನು ಅಜ್ಞಾಧಾನ ಅಂತ ಕರೀತಾರೆ. ಯಜ್ಞೇಶ್ವರನನ್ನು ಮೂರಾಗಿ ವಿಭಾಗ ಮಾಡಿಕೊಂಡು ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪಥ್ಯ ಅಂತ ಈ ಯಜ್ಞೇಶ್ವರನನ್ನು ಮೂರಾಗಿ ವಿಭಾಗ ಮಾಡಿ ತತ್ತತ್ ಕಾಲದಲ್ಲಿ ಆರಾಧನೆ ಮಾಡುವುದಕ್ಕೆ, ಆ ಒಂದು ಸಂದರ್ಭದಲ್ಲಿ ಒಂದು ಯಜ್ಞೇಶ್ವರನ ಪ್ರತಿಷ್ಠೆ ಮಾಡ್ತಾರಲ್ಲ, ಅದನ್ನು ಅಜ್ಞಾಧಾನ ಅಂತ ಕರೀತಾರೆ. ಆ ಅಜ್ಞಾಧಾನವನ್ನು ಮಾಡಿಕೊಂಡಿದ್ದಾನೆ. ಯಾಕೆ? ಗೃಹಸ್ಥಾಶ್ರಮದಲ್ಲಿ ಮಾಡಬೇಕಾದ ಅನೇಕ ಯಾಗಗಳನ್ನು ಮಾಡುವುದಕ್ಕೆ. ಹಾಗಾದರೆ ಅವತ್ತದನ್ನು ಅಂಟಿಸ್ಕೊಂಡ್ರೆ ಸಾಕಲ್ವ ಯಜ್ಞೇಶ್ವರನನ್ನು ಅಂದರೆ, ನಮ್ಮಲ್ಲಿ ಹಾಗಲ್ಲ. ವಿವಾಹದಲ್ಲಿ ಯಾವ ಯಜ್ಞೇಶ್ವರನನ್ನು ನಾವು ಕಡೆದು ತೆಗಿತೀವಿಯೋ ಆ ಯಜ್ಞೇಶ್ವರನನ್ನೇ ಕಾಪಾಡಿಕೊಂಡು ಅಗ್ನಿಹೋತ್ರವನ್ನು ಮಾಡ್ತಾ ಅದರ ಜೊತೆಯಲ್ಲಿಯೇ ಇದ್ದು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿಕೊಂಡ್ಮೇಲೆ ಆತನು ಗತಿಸಿ ಹೋದ ಸಂದರ್ಭದಲ್ಲಿ ಆ ಯಜ್ಞೇಶ್ವರನನ್ನೇ ಉಪಯೋಗಿಸಿಕೊಂಡು ಆತನಿಗೆ ಅಂತ್ಯೇಷ್ಟಿಯನ್ನು ಕೂಡ ಮಾಡ್ತಾರೆ. ಈ ಎಲ್ಲದರ ಅಗ್ನಿ ಯಾವಾಗ ಉತ್ಪತ್ತಿಯಾಗತ್ತೆ? ವಿವಾಹದ ಸಂದರ್ಭದಲ್ಲಿ. ಅದಕ್ಕೆ ಶಿವಗುರುಗಳು ಉತ್ತಮರಾದ ದ್ವಿಜರನ್ನು ಕರೆಸಿ ಋತ್ವಿಜರನ್ನಾಗಿ ಮಾಡಿಕೊಂಡು ಅಜ್ಞಾಧಾನವನ್ನು ಮಾಡಿ ಮುಂದೆ ಮಾಡಬೇಕಾಗಿರುವಂತಹ ಯಜ್ಞಗಳಿಗೆ ಬೇಕಾದ ಯಜ್ಞೇಶ್ವರನನ್ನು ತಯಾರಿ ಮಾಡಿಕೊಂಡಿದ್ದಾರೆ. ಸ್ಯಾದುತ್ತರೇಷು ವಿಹಿತೇಷ್ವಪಿ ನಾಧಿಕಾರಿ. ಅಜ್ಞಾಧಾನವನ್ನು ಮಾಡದೇ ಇದ್ದರೆ ಏನಾಗತ್ತೆ ಅಂದರು, ಶಾಸ್ತ್ರವಿಹಿತವಾದ ಮುಂದೆ ಯಾಗಗಳು ಏನು ಮಾಡಬೇಕು,
ಏನು ಮಾಡುವುದಕ್ಕೂ ಅವನಿಗೆ ಅಧಿಕಾರ ಬರುವುದಿಲ್ಲ. ಸ್ಯಾದುತ್ತರೇಷು ವಿಹಿತೇಷ್ವಪಿ ನಾಧಿಕಾರಿ. ಆಮೇಲೆ ಹೇಳಿದರು, ಯಾಗೈರನೇಕೈರ್ಬಹುವಿತ್ತ ಸಾಧ್ಯೈಃ ವಿಜೇತು ಕಾಮೋ ಭುವನಾನ್ಯಯಷ್ಟ ಯಸ್ಮಾದಿದೇವೈರಮೃತಂ ತದಾಶೈಃ ದಿನೇ ದಿನೇ ಸೇವಿತ ಯಜ್ಞಭಾಗೈಃ. ಶಿವಗುರುಗಳು ಸ್ವರ್ಗಾದಿ ಲೋಕವನ್ನು ಬಯಸಿ ಬಹಳ ದುಡ್ಡನ್ನು ಖರ್ಚು ಮಾಡಿ ಮಾಡಬಹುದಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ದ್ರವ್ಯಗಳು ಅಂದರೆ ದುಡ್ಡು ತುಂಬ ಖರ್ಚಾಗುವಂಥ ದೊಡ್ಡ ದೊಡ್ಡ ಯಾಗ. ಸ್ವರ್ಗಾದಿ ಕಾಮಗಳನ್ನು ಯಾರು ಹೊಂದಿದ್ದಾರೋ ಅದೆಲ್ಲರೂ ಹೊಂದಿರಬೇಕು. ಅದೇ ವೇದಗಳಲ್ಲಿ ಹೇಳಿರುವಂತಹದ್ದು. ಆ ವೇದದಲ್ಲಿ ತಿಳಿಸಿರುವ ರೀತಿಯಲ್ಲಿ ಶಿವಗುರುಗಳು ಯಜ್ಞಗಳನ್ನು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇಲ್ಲಿ ನೋಡಿ, ಒಂದು ಆಶ್ಚರ್ಯವಾದ ವಿಷಯ ಅಂತ ಹೇಳಿದರೆ, ದೇವತೆಗಳೆಲ್ಲ ಅಮೃತ ಏನು ರುಚಿ ಇದೆ ರೀ, ರುಚಿಯೇ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ಇವರು ಕೊಟ್ಟಂತಹ ಹವಿರ್ಭಾಗಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಸೇವಿಸಿ ಅಮೃತವನ್ನೇ ಮರೆತು ಬಿಟ್ರಂತೆ. ಅಂಥ ಅತ್ಯಂತ ಸ್ವಾದುವಾದಂತಹ ಹವಿರ್ಭಾಗವನ್ನು ಸಮರ್ಪಣೆ ಮಾಡಿದ್ದಾರೆ. ವ್ಯಸ್ಮಾರಿ ದೇವೈರಮೃತಂ ತದಾಶೈಃ. ವ್ಯಸ್ಮಾರಿ ಅಂದರೆ ಮರೆತು ಬಿಟ್ರು. ದಿನೇ ದಿನೇ ಸೇವಿತ ಯಜ್ಞಭಾಗೈಃ. ಯಜ್ಞಭಾಗಗಳು, ಯಜ್ಞದಲ್ಲಿ ಉಪಯೋಗಿಸುವ ಹವಿರ್ಭಾಗಗಳನ್ನು ಸೇವಿಸಿ ನಿಜವಾದ ಅಮೃತವು ನಮಗೇನಕ್ಕೆ ಬೇಕು ಅನ್ನೋ ರೀತಿಯಲ್ಲಿ ಅಮೃತವನ್ನೇ ಮರೆತಿದ್ರು. ಆಮೇಲೆ ಏನು ಮಾಡಿದ್ರು ಇವರು ಅಂದರು, ಒಬ್ಬ ಗೃಹಸ್ಥ ಮಾಡಬೇಕಾಗಿರುವಂತಹ ರೀತಿಯಲ್ಲಿ ಯಜ್ಞಯಾಗಾದಿಗಳನ್ನು ಶುರು ಮಾಡಿದರು. ಅಜ್ಞಾದಾನಾದಿಗಳನ್ನು ಮಾಡಿಕೊಂಡು ತರುವಾಯ ಸ್ವಾಧ್ಯಾಯ ಇಲ್ಲಿ ನಮಗೆ ವಿಶೇಷವಾಗಿ ಶಿಕ್ಷಾವಲ್ಲಿಯಲ್ಲಿ ಅನೇಕ ವಿಷಯಗಳು ಬರುತ್ತೆ. ಸ್ವಾಧ್ಯಾಯಾನ್ಮ ಪ್ರಮದಃ, ಈ ರೀತಿ ಆಚಾರ್ಯನು ಏನೆಲ್ಲ ಹೇಳಿ ಕಳಿಸಿರ್ತಾನೋ ಅದೆಲ್ಲವೂ ನಮಗೆ ವಿಧಿ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ವೇದ. ಈ ಒಂದು ವಾಕ್ಯವನ್ನು ಪ್ರಮಾಣವಾಗಿಟ್ಕೊಂಡು ಆತ ಏನು ಮಾಡಿದ ಅಂದರೆ, ಸಂತರ್ಪಯಂತಂ ಪಿತೃದೇವ ಮಾನುಷಾನ್ ತತ್ತತ್ಪದಾರ್ಥೈರಭಿವಾಂಚಿತೈಃ ಸಹ ವಿಶಿಷ್ಟವಿಷ್ಟೈಃ ಸುಮನೋಭಿರಂಚಿತಂ ತಮ್ಮೇನಿದೆ ಜಂಗಮಕಲ್ಪಪಾದಪಂ. ಪಿತೃಗಳಿಗೆ, ದೇವತೆಗಳಿಗೆ, ಮನುಷ್ಯರಿಗೆ ಪ್ರಿಯವಾದ ಪದಾರ್ಥಗಳನ್ನು ಕೊಟ್ಟು ತೃಪ್ತಿಪಡಿಸಿದರು. ದೇವತೆಗಳಿಗೆ ಹೇಗೆ ಯಜ್ಞಯಾಗಾದಿಗಳನ್ನು ಮಾಡಿ ತೃಪ್ತಿಪಡಿಸಿದರು. ಪಿತೃಗಳಿಗೆ ಹೇಗೆ ತರ್ಪಣಾದಿಗಳು ಮತ್ತು ಇತರೆ ಕ್ರತುಗಳನ್ನು ಮಾಡಿ ಅವರಿಗೆ ಕೂಡ ತೃಪ್ತಿಯಾಯಿತು. ಆ ತೃಪ್ತಿಯನ್ನು ತಂದುಕೊಡುವಂಥ ರೀತಿಯಲ್ಲಿ ಮಾಡಿದರು. ಇನ್ನು ಮನುಷ್ಯರು ಅಂದರೆ ಅತಿಥಿ ಅಭ್ಯಾಗತರಿಗೆ ಹೇರಳವಾದ ಪ್ರಸಾದ ಭೋಜನಾದಿಗಳನ್ನು ಕೊಟ್ಟು ಮನುಷ್ಯರಿಗೂ ಕೂಡ ಅವರೇನು ಮಾಡಿದರು, ತೃಪ್ತಿಯನ್ನು ತಂದುಕೊಟ್ರು. ಅದಾದ ಮೇಲೆ ವಿಶಿಷ್ಟವಾದ ಸಂಪತ್ತುಗಳೆಂಬ ಕುಸುಮಗಳು ಬಿಟ್ಟಂತಹ ಮೂವಿಂಗ್ ಕಲ್ಪವೃಕ್ಷ, ನಡೆದಾಡುವ ಕಲ್ಪವೃಕ್ಷ ಶಿವಗುರುಗಳು ಅನ್ನೋ ಹೆಸರನ್ನು ಪಡೆದರು. ಅವ್ರ ಹತ್ರಕ್ಕೆ ಹೋಗಿ ಕೇಳಿದ್ರೆ ಸಾಕು, ನಾವು ಏನು ಕೇಳ್ತೀವೋ ಎಲ್ಲವನ್ನ ಕೊಡ್ತಕ್ಕಂಥ ಕಲ್ಪವೃಕ್ಷ ರೀ ಅವರು. ಕಲ್ಪವೃಕ್ಷ ಒಂದೇ ಕಡೆ ಇರುತ್ತೆ, ಆದರೆ ಇವರಿಗೆ ಸಂಪತ್ತೆಂಬ ಹೂಗಳು ಬಿಟ್ಟಿರುವಂಥ ಕಲ್ಪವೃಕ್ಷ ಇವರು. ಆ ಸಂಪತ್ತೆಂಬ ಹೂಗಳನ್ನು ಕಿತ್ತು ಅಂದರೆ ಯಾರಿಗೆ ಏನು ವಸ್ತು ಬೇಕೋ ಅದನ್ನು ತೆಗೆದು ಕೊಡ್ತಾ ಇದ್ರಂತೆ. ಅಂದರೆ ಅಷ್ಟು ಒಂದು ಅವರ ಹತ್ರ ಇದ್ದಂತಹ ಒಂದು ಮನಸ್ಸಿನ ಒಂದು ಸಂಕಲ್ಪ. ಎಲ್ಲರಿಗೂ ದಾನ ಧರ್ಮಾದಿಗಳನ್ನು ಮಾಡ್ತಾ ತಾವು ನಡೆದಾಡುವಂಥ ಕಲ್ಪವೃಕ್ಷ ಅಂತ ಹೆಸರು ಪಡ್ಕೊಂಡ್ರು. ಅದಾದ್ರ ಮೇಲೆ ಏನಾಯಿತು ಅಂತ ಹೇಳಿದರೆ, ಪರೋಪಕಾರಂ ವ್ರತಿನೋ ದಿನೇ ದಿನೇ ವ್ರತೇನ ವೇದಂ ಪಠತೋ ಮಹಾತ್ಮನಃ ಶ್ರುತಿ ಸ್ಮೃತಿ ಪ್ರೋದಿತ ಕರ್ಮ ಕುರ್ವತಃ ಸಮಾವ್ಯತೀಯು ದಿನಮಾಸ ಸಂಹಿತಾಃ. ಪರೋಪಕಾರಂ ವ್ರತಿನೋ ದಿನೇ ದಿನೇ, ಪ್ರತಿನಿತ್ಯ ಅವರು ಮಾಡ್ತಾ ಇದ್ದಂತಹ ವ್ರತಾದಿಗಳು, ದಾನಾದಿಗಳು, ಪರೋಪಕಾರ ಇವೆಲ್ಲವೂ ವೃದ್ಧಿಯಾಗ್ತಾ ಇತ್ತು.
ವ್ರತೇನ ವೇದಂ ಪಠತೋ ಮಹಾತ್ಮನಃ. ಅದೆಲ್ಲ ವ್ರತಗಳನ್ನು ಆಚರಿಸ್ತಾ ನಿಯಮವಾದಂಥ ರೀತಿಯಲ್ಲಿ ವೇದಗಳನ್ನು ಕೂತ್ಕೊಂಡು ಹೇಳೋರು. ಮತ್ತು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವಂಥ ಶಾಸ್ತ್ರದ ಕರ್ಮಗಳನ್ನು ಆಚರಿಸ್ತಾ ಇದ್ದರು, ವೇದವಿಹಿತವಾದ ಕರ್ಮಗಳನ್ನು ಆಚರಿಸ್ತಾ ಇದ್ದರು. ಮತ್ತು ಈ ರೀತಿ ಇವರೆಲ್ಲ ಪರೋಪಕಾರ, ಯಜ್ಞಯಾಗಾದಿಗಳು ಮತ್ತು ವ್ರತ ದೀಕ್ಷಾದಿಗಳು, ವೇದಗಳನ್ನು ನಿಯಮವಾಗಿ ಪಠಿಸುವುದು, ಶ್ರುತಿಸ್ಮೃತಿ ಇತಿಹಾಸಾದಿ ಗ್ರಂಥಗಳ ಅಧ್ಯಯನ ಮಾಡುವುದು, ಶಾಸ್ತ್ರಕ್ರಮವಾದ ರೀತಿಯಲ್ಲಿ ಕರ್ಮಾದಿಗಳನ್ನು ಆಚರಿಸೋದು ಮಾಡ್ತಾ ಏನಾಯ್ತಂತೆ ಅಂದರೆ ಎಷ್ಟೋ ವರ್ಷ ಕಳೆದು ಹೋಯಿತು. ಎಷ್ಟು ವರ್ಷ ಅಂದರು? ಸಮಾವ್ಯತೀಯು ದಿನ ಮಾಸ ಸಂಹಿತಾ. ಸಮಾ ಅಂದರೆ ಇಲ್ಲಿ ಸಮ ಅನ್ನುವಂಥ ಶಬ್ದ ಸಂವತ್ಸರ ಅಂತ, ಅಂದರೆ ವರ್ಷ. ಇಷ್ಟು ವರ್ಷ ಆಯಿತು. ಎಷ್ಟು ವರ್ಷ ಅಂದರು? ವ್ಯತೀಯು ದಿನ ಮಾಸ ಸಂಹಿತಾ. ದಿನಗಳೆಷ್ಟು ಅಂದರು? 15 ದಿನಗಳು. ಪಾಡ್ಯದಿಂದ ಹುಣ್ಣಿಮೆಯ ತನಕ ಪ್ಲಸ್ ತಿಂಗಳೆಷ್ಟು? 12. 15ಕ್ಕೆ 12 ಸೇರಿಸಿದ್ರೆ ಎಷ್ಟಾಗತ್ತೆ? 27. 27 ಅಂತ ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ ಇಲ್ಲಿ. 15 ದಿನಗಳಷ್ಟು ಸಂಖ್ಯೆಯಲ್ಲಿ ಮತ್ತು 12 ಮಾಸಗಳಷ್ಟು ಆ ಮಾಸ ಸಂಖ್ಯೆಯ ಎರಡೂ ಸೇರಿದರೆ ಬರುವಂತಹ ಯಾವ ಒಂದು ಉತ್ತರವಿರುತ್ತೋ ಅಷ್ಟು ವರ್ಷಗಳ ಕಾಲ ಆಯಿತು ಅವ್ರು ವಿವಾಹ ಮಾಡಿಕೊಂಡು. ಎಷ್ಟು ವರ್ಷ ಆಯಿತು ಗೊತ್ತಾ? ಬರೋಬ್ಬರಿ 27 ವರ್ಷ ಆಗಿದೆ. ಅದನ್ನು ಹೆಂಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಸಮಾವ್ಯತೀಯು ದಿನ ಮಾಸ ಸಂಹಿತಾ. ಅಂದರೆ ಸುಮಾರು 27 ವರ್ಷ ವಿವಾಹವಾಗಿ ಮುಗಿದಿದೆ. ಆದರೆ ಅವ್ರಿಗೆ ಒಂದೇ ಒಂದು ಕೊರತೆ. ಆ ಕೊರತೆ ಏನು? ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ